ಶಿಕ್ಷಣ ದಿನದಿಂದ ದಿನಕ್ಕೆ ಭಾಳ ಒಂದು ಅವಸಾನದ ಹಂಚಿಗೆ ಹೋಗ್ತಾ ಇದೆ. ಈ ಶಾಲೆಗಳನ್ನು ಮುಚ್ಚತಕ್ಕಂಥದ್ದಿರ್ಬೋದು, ಅಥವಾ ಖಾಸಗಿ ಶಾಲೆಗಳ ಹಾವಳಿ ಅಥವಾ ಖಾಸಗೀಕರಣ ಇರ್ಬೋದು, ಅಥವಾ ಇನ್ನೊಂದು ರೀತಿಯಲ್ಲಿ ಶಿಕ್ಷಣವನ್ನು ಕಾರ್ಪೊರೇಟ್ರೀಕರಣ ಮಾಡ್ತಕ್ಕಂಥದ್ದು, ಮತ್ತು ಶಿಕ್ಷಣದಲ್ಲಿ ಒಂದು ರೀತಿಯ ಕೋಮುವಾದವನ್ನು ತುರುಕ್ತಕ್ಕಂಥದ್ದು, ಮತ್ತು ದೊಡ್ಡ ಮಟ್ಟದಲ್ಲಿ NCERT ಪುಸ್ತಕಗಳನ್ನು ಬದಲಾಯಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೆ ನಾವು ಅಂದ್ಕೊಂಡಿದ್ವಿ ಕೇವಲ ಇತಿಹಾಸದ ಪುಸ್ತಕಗಳನ್ನು ಮಾತ್ರ ಬದಲಾಯಿಸ್ತಾರೆ ಅಂತ. ಆದರೆ ಈಗ ಅವರು ವಿಜ್ಞಾನದ ಪುಸ್ತಕಗಳನ್ನು, ಗಣಿತದ ಪುಸ್ತಕಗಳನ್ನು, ವಿಶೇಷವಾಗಿ ವಿಜ್ಞಾನದಲ್ಲಿ ನಮ್ಮ ವಿಕಾಸವಾದ ಏನಿತ್ತು ಅದನ್ನೇ ಕೈ ಬಿಟ್ಟಿದ್ದಾರೆ. ಮೆಂಡೆಲಿವ್ಸ್ ಪಿರಿಯಾಡಿಕ್ ಟೇಬಲ್, ಈ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದ ಪಲ್ಲಟಗಳು ಏನಿವತ್ತು ಆಗ್ತಾ ಇದೆ, ಆ ಪಲ್ಲಟಗಳ ಬಗ್ಗೆ ಕುರಿತು ಚರ್ಚೆ ಮಾಡಬೇಕು. ಜನರ ಒಂದು ಸಂಸತ್ತನ್ನು ನಡೆಸಬೇಕು. ಆ ಸಂಸತ್ತಿನ ಮೂಲಕ ಒಂದು ಶಿಕ್ಷಣ ನೀತಿ ಹೇಗಿರಬೇಕು, ಅದರ ತಳಪಾಯ ಹೇಗಿರಬೇಕು, ಅದರ ಮುಂಗಾಣಿಕೆ ಏನಿರಬೇಕು ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ನಾವು ಇಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ದೇವೆ. ಭಾಳ ದೊಡ್ಡ ಮಟ್ಟದಲ್ಲಿ ಅದು ಯಶಸ್ವಿ ಆಗಿದೆ. ಇವತ್ತು ನಮ್ಮ ಮುಂದೆ ಇದ್ದಂಥ ಪ್ರಶ್ನೆ ಏನಪ್ಪ ಅಂದರೆ, ಒಂದು ಶಿಕ್ಷಣ ನೀತಿಯನ್ನು ರೂಪಿಸುವಾಗ ಅದು ಯಾವ ತಳಹದಿಯ ಮೇಲಿರಬೇಕು? ನಾವೆಲ್ಲರೂ ಕೂಡ ಪ್ರತಿಪಾದಿಸ್ತಕ್ಕಂಥ ಒಂದು ಅಂಶ ಏನಂದರೆ, ಅದು ಖಂಡಿತ ಸಂವಿಧಾನವೇ ಅದಕ್ಕೆ ತಳಹದಿ. ಮತ್ತು ಸಂವಿಧಾನದ ಮೌಲ್ಯಗಳೇನಿದ್ದಾವೆ, ಸಾಮಾಜಿಕ ನ್ಯಾಯ, ಸಮಾನತೆ, ತಾರತಮ್ಯರಹಿತವಾದಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೊಡ್ತಕ್ಕಂಥದ್ದು. ಮತ್ತು ಅದೇ ಸಂದರ್ಭದಲ್ಲಿ ಏನಿವತ್ತು ಶಿಕ್ಷಣವನ್ನು ನಾವು ಒಂದು ಸಾಮಾಜಿಕ ಒಳಿತು, ಸಾಮಾಜಿಕ ಪರಿವರ್ತನೆಯ ಸಾಧನ, ಅದರಲ್ಲೂ ವಿಶೇಷವಾಗಿ ಕೆಳಸ್ತರದ ಜನರಿಗೆ ಅದೊಂದು ಎಮ್ಯಾನ್ಸಿಪೇಷನ್, ಅಂದರೆ ಅವರನ್ನು ಎಲ್ಲ ಸಂಕಷ್ಟಗಳಿಂದ, ಎಲ್ಲ ಶೋಷಣೆಗಳಿಂದ ಮುಕ್ತಿ ಮಾಡ್ತಕ್ಕಂಥ ಸಾಧನ ಆಗಬೇಕು ಅನ್ನೋದು ಕೂಡ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಅದರ ಭಾಗವಾಗಿ ನಾವು ಒಂದು ಪೀಪಲ್ಸ್ ಎಜುಕೇಷನ್ ಪಾಲಿಸಿ, ಅಂದರೆ NEP 2020ಗೆ ಪರ್ಯಾಯವಾಗಿ ಇವತ್ತು ನಾವು ಜನರ ಒಂದು ಶಿಕ್ಷಣ ನೀತಿಯನ್ನು ರೂಪಿಸಿದ್ದೇವೆ. ಆ ಜನರ ಶಿಕ್ಷಣ ನೀತಿ ಇವತ್ತು ನಮ್ಮ ಈ ಪಾರ್ಲಿಮೆಂಟಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಮತ್ತು ಆ ಚರ್ಚೆಯ ಆಧಾರದ ಮೇಲೆ ನಾವು ಅದಕ್ಕೆ ಸೂಕ್ತ ತಿದ್ದುಪಡಿಗಳನ್ನು ತಂದು ಅದನ್ನು ಇವತ್ತು ನಾವು ಅಂಗೀಕರಿಸ್ತಾ ಇದ್ದೇವೆ. ಬಹುಶಃ ಅದು ಅಂಗೀಕಾರ ಆದಮೇಲೆ ಇಡೀ ಭಾರತಾದ್ಯಂತ ಆ ಒಂದು ಜನರ ಶಿಕ್ಷಣ ನೀತಿಯನ್ನು ಆಧರಿಸಿ ಒಕ್ಕೂಟ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ ನೀತಿಗಳನ್ನು ರೂಪಿಸಬೇಕು. ಮತ್ತು ವಿಶೇಷವಾಗಿ ಏನಿವತ್ತು ಶಿಕ್ಷಣವನ್ನು ಒಂದು ರೀತಿ ನಿರಾಕರಣೆ ಮಾಡ್ತಕ್ಕಂಥದ್ದು, ಶಿಕ್ಷಣದಲ್ಲಿ ಖಾಸಗೀಕರಣವನ್ನು ಮಾಡ್ತಕ್ಕಂಥದ್ದು, ಭಾಳ ದೊಡ್ಡ ಮಟ್ಟದಲ್ಲಿ ಕೇಂದ್ರೀಕರಣ ಏನಾಗ್ತಾ ಇದೆ. ಈಗ ನೋಡಿ, ಅವರು ಒಂದು ಹೊಸ ಮಸೂದೆಯನ್ನು ತಂದಿದ್ದಾರೆ, ವಿಕಸಿತ ಭಾರತ್ ಶಿಕ್ಷಣ ಅಧಿಷ್ಠಾನ್ ಬಿಲ್ 2025 ಅಂತ. ಅಂದರೆ ಎಲ್ಲವನ್ನೂ ಕೂಡ ಅವರು UGCಯನ್ನು ಮತ್ತು NCTಯನ್ನು, AICTE ಎಲ್ಲವನ್ನು ಒಗ್ಗೂಡಿ ಅದನ್ನು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಜೊತೆ ಅದನ್ನು ವಿಲೀನಗೊಳಿಸ್ತೀವಿ. ಇಲ್ಲಿವರೆಗೆ ಕನಿಷ್ಠ UGCಯಿಂದ ರಾಜ್ಯ ಸರ್ಕಾರಗಳ ವಿಶ್ವವಿದ್ಯಾನಿಲಯಗಳಿಗೆ ಸ್ವಲ್ಪ ಹಣ ಆದರೂ ಬರ್ತಿತ್ತು. ಇನ್ನು ಮುಂದೆ ಅದು ಕೂಡ ಬರೆದಂಥ ರೀತಿಯಲ್ಲಿ, ಅಂದರೆ ಒಂದು ರೀತಿಯಲ್ಲಿ ಇಡೀ ಶಿಕ್ಷಣವನ್ನು ಕೇಂದ್ರೀಕರಣಗೊಳಿಸೋದ್ರ ಮೂಲಕ ರಾಜ್ಯಗಳಿಗೆ ಸಿಗ್ತಾ ಇದ್ದಂಥ ಅಲ್ಪ ಸ್ವಲ್ಪ ಹಣವನ್ನು ಕೂಡ ನಿಲ್ಲಿಸ್ತಕ್ಕಂಥ ಒಂದು ದೊಡ್ಡ ಹುನ್ನಾರ ಈ ನೀತಿಯಲ್ಲಿ ಕಾಣ್ತಾ ಇದೆ. ಹಾಗಾಗಿ ನಾವು ಏನು ಹೇಳ್ತಿದ್ದೀವಿ, ಈ ಕೋಆಪರೇಟಿವ್ ಫೆಡರಲಿಸಮ್ ಏನಿದೆ, ಒಕ್ಕೂಟ ವ್ಯವಸ್ಥೆ, ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಶಿಕ್ಷಣ ರಾಜ್ಯಗಳ ಒಂದು ವಿಷಯ ಆಗಬೇಕು. ಸ್ಟೇಟ್ ಲಿಸ್ಟ್ಗೆ ಅದು ಬರಬೇಕು. ಏನು 76ರ ತಿದ್ದುಪಡಿ ನಂತರ ಅದನ್ನು ಕನ್ಕರೆಂಟ್ ಲಿಸ್ಟಿಗೆ ತಂದಿದ್ದೇವೆ, ಅದನ್ನು ಮತ್ತೆ ಪುನಃ ನಾವು ರಾಜ್ಯ ಪಟ್ಟಿಗೆ ತರಬೇಕು. ಹಾಗಾಗಿ ರಾಜ್ಯಗಳಿಗೆ ಒಂದು ಸಂಪೂರ್ಣವಾದಂಥ ಅಧಿಕಾರ, ಯಾವ ರೀತಿಯ ಶಿಕ್ಷಣ ಇರಬೇಕು ಅಂದರೆ, ಕೇಂದ್ರ ಸರ್ಕಾರದ ನಿಜವಾದಂಥ ಜವಾಬ್ದಾರಿ ಏನಂದರೆ ಹಣವನ್ನು ನೀಡ್ತಕ್ಕಂಥದ್ದು. ಕೊಥಾರಿ ಆಯೋಗ 1966ರಲ್ಲಿ GDPನಲ್ಲಿ 6% ಹಣವನ್ನು ನೀಡಬೇಕು ಅಂತ ಹೇಳಿತ್ತು. ಆದರೆ ಇವತ್ತು ಕೂಡ ನಾವು GDP ಪ್ರಕಾರ ಕೊಡ್ತಾ ಇರೋದು ಕೇವಲ 0.47%. ಒಟ್ಟು ಸರಾಸರಿ ಆಯವ್ಯಯವನ್ನು ತೆಗೆದುಕೊಂಡ್ರೆ 2.9ಗೆ ಬಂದು ನಿಂತಿದ್ದೇವೆ. ಆದರೆ GDPನಲ್ಲಿ ಅತಿ ಲೆಸ್ ದೆನ್ 1% ಕೊಡ್ತಿದ್ದೇವೆ. ಸೊ ಹಾಗಾಗಿ ಅದೇನು ಸಾಧ್ಯ ಆಗಲ್ಲ ಅಂತ ಹೇಳಿ ಇವತ್ತು ಈ ನೀತಿಯನ್ನು ಅಂಗೀಕರಿಸಿ, ಜನರ ಶಿಕ್ಷಣ ನೀತಿಯನ್ನು ಅಂಗೀಕರಿಸಿ ಅದನ್ನು ಇಟ್ಕೊಂಡು ಮುಂದೆ ಭಾರತದಲ್ಲಿ ಒಂದು ದೊಡ್ಡ ಚಳುವಳಿಯನ್ನು ರೂಪಿಸ್ತಾ ಇದ್ದೇವೆ. ಸಮಾನ ಶಾಲಾ ಶಿಕ್ಷಣ ಬೇಕು, ಸ್ಟೇಟ್ ಫಂಡೆಡ್, ಅಂದರೆ ರಾಜ್ಯ ಸರ್ಕಾರ ತನ್ನ ಸಂಪನ್ಮೂಲಗಳ ಮೂಲಕ ಬಲಿಷ್ಠ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಕೋಬೇಕು ಅನ್ನೋದು ಇವತ್ತಿನ ಈ ಜನರ ಪಾರ್ಲಿಮೆಂಟ್, ಪೀಪಲ್ಸ್ ಪಾರ್ಲಿಮೆಂಟಿನ ಆಶಯ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ನಾನು ಕೂಡ ಇದರ ಭಾಗವಾಗಿ ಅದರಲ್ಲಿ ಭಾಗವಹಿಸಿ ನನ್ನ ಅಭಿಪ್ರಾಯಗಳನ್ನು ಕೂಡ
ಮಂಡಿಸಿದ್ದೇನೆ. ಹೇಗೆ ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿ ವಿಶೇಷವಾಗಿ ಕೇಂದ್ರೀಕರಣ, ಕೋಮುವಾದೀಕರಣ, ಕಾರ್ಪೊರೇಟೀಕರಣ ಮತ್ತು ಶಿಕ್ಷಣದ ವ್ಯಾಪಾರೀಕರಣವನ್ನು ಮಾಡ್ತಾ ಇದೆ. ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ವಿರೋಧ ಮಾಡಬೇಕು. ಅದಕ್ಕೊಂದು ದೊಡ್ಡ ಚಳುವಳಿಯನ್ನು ಸರಿಸಮಾನವಾಗಿ ಎರಡನೇ ಸ್ವಾತಂತ್ರ್ಯ ಚಳುವಳಿಗೆ ಪೂರಕವಾಗಿರ್ತಕ್ಕಂಥ ಒಂದು ದೊಡ್ಡ ಚಳುವಳಿಯನ್ನು ಕಟ್ಟಬೇಕು. ಯಾಕೆಂದರೆ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಉಳಿಯಲ್ಲ ಅಥವಾ ಪ್ರಜಾಪ್ರಭುತ್ವ ಗಟ್ಟಿ ಆಗಲ್ಲ. ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಸಂವಿಧಾನವೂ ಕೂಡ ಉಳಿಯಲ್ಲ. ಸೊ ಇಡೀ ಶಿಕ್ಷಣ ವ್ಯವಸ್ಥೆ ಮಾತ್ರ ಈ ದೇಶದ ಭವಿಷ್ಯವನ್ನು ರೂಪಿಸ್ಬೋದು ಅನ್ನೋ ಒಂದು ಮುಂಗಾಣಿಕೆಯ ವಿಷಯವನ್ನು ಇಟ್ಕೊಂಡು ನಾವಿವತ್ತು ಪೀಪಲ್ಸ್ ಪಾರ್ಲಿಮೆಂಟನ್ನು ನಡೆಸ್ತಾ ಇದ್ದೇವೆ. ಆ ಮೂಲಕ ನಾವು ಒಂದು ದೊಡ್ಡ ಚಳುವಳಿಯನ್ನು ಕಟ್ತೇವೆ.